Beautiful words, wonderful words, wonderful words of life. Beautiful words, wonderful words, wonderful words of life. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ಧಾನ್ಯ ಸಮರ್ಪಣೆಯ ಯಜ್ಞ ಅಥವಾ ಧಾನ್ಯ ನೈವೇದ್ಯ ಯಜ್ಞ ಎಂಬಂಥದ್ರ ಮುಂದಿನ ಭಾಗವನ್ನು ನಾವು ನೋಡುವಂತರಾಗಿದ್ದೇವೆ. ಈ ಯಾಜಕಕಾಂಡ 2ನೇ ಅಧ್ಯಾಯದಲ್ಲಿ ಧಾನ್ಯ ಸಮರ್ಪಣೆಯನ್ನು ಅರ್ಪಿಸುವಂತ ರೀತಿಯನ್ನು ನಾವು ನೋಡುವಂತರಾಗಿದ್ದೇವೆ. ದ ಪ್ರೆಸೆಂಟೇಷನ್ ಆಫ್ ದ ಆಫರಿಂಗ್. ಮೊದಲ 3 ವಚನ ಕೆಳಗೆ ಬರುವಾಗ ವಿ ಸಿ ಅನ್ಕುಕ್ಡ್ ಆಫರಿಂಗ್, ಹಸಿಯಾದಂತ ರೀತಿಯ ಸಮರ್ಪಣೆಯ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಧಾನ್ಯ ಸಮರ್ಪಣೆಯಲ್ಲಿ ಇರಬೇಕಾದಂತ ಒಂದು ಪದಾರ್ಥಗಳು, ಅದನ್ನು ತೆಗೆದುಕೊಂಡು ಅದು ಯಾಜಕನಿಗೆ ಕೊಡಬೇಕು ಮತ್ತು ಅವನು ಅದರ ಮೇಲೆ ಹೋಮ ಮಾಡಬೇಕೆಂಬಂತ ವಿಷಯಗಳನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. ಈ ಒಂದು ಇರಬೇಕಾದಂತಹ ಒಂದು ಪದಾರ್ಥಗಳಲ್ಲಿ ಕಥಾದಂತ ಯೇಸು ಕ್ರಿಸ್ತನ ವ್ಯಕ್ತಿತ್ವ, ಆತನ ಶ್ರೇಷ್ಠತೆಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಈಗ ಈ ಒಂದು ಅರ್ಪಣೆಯ ಒಂದು ರೀತಿಯಲ್ಲಿ ನಾವು ಬರುವಾಗ ಬೇಯಿಸಿದ ಸಮರ್ಪಣೆಯನ್ನು ನಾವು ನೋಡುವಂತರಾಗಿದ್ದೇವೆ. 4ನೇ ವಚನದಿಂದ ಮುಂದಕ್ಕೆ ನಾವು ಬರುವಾಗ ನಾವು ಕುಕ್ಡ್ ಆಫರಿಂಗ್, ಬೇಯಿಸಿದಂತ ಒಂದು ಸಮರ್ಪಣೆಯ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. 3 ಪ್ರಾಮುಖ್ಯವಾದಂತಹ ಒಂದು ಬೇಯಿಸಿದ ಸಮರ್ಪಣೆಗಳನ್ನು ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಬೇಯಿಸಿದ ಸಮರ್ಪಣೆಗಳಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ಹಾದು ಹೋದಂತ ಒಂದು ಬಾಧೆಗಳು, ಆತನು ಹಾದು ಹೋದಂತ ಪರೀಕ್ಷೆಗಳ ಕುರಿತಾಗಿ ನಾವು ತಿಳ್ಕೊಳ್ಳುವಂತರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡುವಾಗ ಕುಕ್ಡ್ ಇನ್ ಅನ್ ಅವನ್, 4ನೇ ವಚನಕ್ಕೆ ಬರುವಾಗ ನಾವು ನೋಡ್ತೇವೆ ಒಲೆಯಲ್ಲಿ ಅಡಿಗೆ ಮಾಡಿದ್ದು ಎಂಬುದಾಗಿ ನಾವು ನೋಡ್ತೇವೆ. ಈ ಒಲೆಯಲ್ಲಿ ಅಡಿಗೆ ಮಾಡಿದ್ದು ಎಂಬುದಾಗಿ ಹೇಳುವಾಗ ಎಲ್ಲವೂ ಸಹ ಮುಚ್ಚಿದಂತ ಸ್ಥಿತಿಯಲ್ಲಿ ಇರುವಂತದ್ದು ನಾವು ನೋಡ್ತೇವೆ. ಅಲ್ಲಿ ಅಡಿಗೆ ಮಾಡುವಂಥದ್ದು ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಆ ರೀತಿಯ ಒಂದು ಅವನ್ ಅಥವಾ ಒಲೆಯಲ್ಲಿ ಅಡಿಗೆ ಮಾಡಿದ್ದು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಅಡಿಗೆ ಮಾಡಿದಂತ ಒಂದು ಸಂಗತಿಯೇ ನಾವು ನೋಡುವಾಗ, ಈ ಒಲೆ ಎಂಬುದಾಗಿ ನಾವು ನೋಡುವಾಗ ವಿ ಸಿ ದ ಅನ್ಸೀನ್ ಸಫರಿಂಗ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದಂತ ಯೇಸು ಕ್ರಿಸ್ತನ ಕಾಣದಂತ ಒಂದು ಬಾಧೆಗಳು, ಕಾಣದಂತ ಒಂದು ಪರೀಕ್ಷೆಗಳನ್ನು ನಾವು ನೋಡುವಂತರಾಗಿದ್ದೇವೆ. ಕರ್ತನಾದಂತ ಯೇಸು ಕ್ರಿಸ್ತನ ಪ್ರಾರಂಭದ 30 ವರ್ಷಗಳ ಜೀವಿತಕ್ಕೆ ನಾವು ಬರುವಾಗ ಆತ್ಮ ಹಾದು ಹೋದಂತ ಒಂದು ಕಷ್ಟಗಳು, ಆತ್ಮ ಹಾದು ಹೋದಂತ ಒಂದು ಬಾಧೆಗಳು, ಅದು ಕಾಣದಂತ ರೀತಿಯಲ್ಲಿ ಅಷ್ಟಾಗಿ ಸುವಾರ್ತೆಗಳಲ್ಲಿ ತಿಳಿಸಲ್ಪಡದೇ ಇರುವಂತಹ ಒಂದು ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಕರ್ತನಾದಂತ ಯೇಸು ಕ್ರಿಸ್ತನ ಈ ಒಂದು ಎಲ್ಲಾ ರೀತಿಯ ಕಷ್ಟಗಳು, ಬಾಧೆಗಳು, ಪರೀಕ್ಷೆಗಳು, ಅದು ತಂದೆಯಾದ ದೇವರಿಗೆ ಮಾತ್ರ ತಿಳಿದಂತ ಅನೇಕ ಬಾಧೆಗಳು ಅವಾಗಿದ್ದು ಎಂಬಂತ ಒಂದು ವಿಷಯವನ್ನು ನಾವು ಈ ಒಲೆಯಲ್ಲಿ ಅಡಿಗೆ ಮಾಡಿದ್ದು ಎಂಬಂತ ವಿಚಾರದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆಲ್ಸೋ ದ ಸ್ಪಿರಿಚುವಲ್ ಸಫರಿಂಗ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಾದಂತ ಯೇಸು ಕ್ರಿಸ್ತನ ಆ ಆತ್ಮಿಕವಾದಂತಹ ಒಂದು ಬಾಧೆಗಳ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಕರ್ತನಾದಂತ ಯೇಸು ಕ್ರಿಸ್ತನು ತೆಗೆದುಕೊಂಡಂತಹ ಒಂದು ಪಾತ್ರೆ, ಸಾಧ್ಯವಾದ್ರೆ ಪಾತ್ರೆಯನ್ನು ಬಿಟ್ಟು ಹೋಗಲಿ ಎಂಬುದಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಹೇಳುವಾಗ ಆತ್ಮಿಕವಾದಂತಹ ಒಂದು ಬಾಧೆಗಳ ಕುರಿತಾಗಿ ನಾವು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಕುಕ್ಡ್ ಆಫರಿಂಗ್ ನಲ್ಲಿ ನಾವು ಬರುವಾಗ ಅಲ್ಲಿ ನೋಡುವಂತ ಒಂದು ಪದಪ್ರಯೋಗ, ಇಟ್ ಶಾಲ್ ಬಿ ಅನ್ಲಿವರ್ಡ್ ಕೇಕ್ಸ್ ಆಫ್ ಫೈನ್ ಫ್ಲೋರ್ ಮಿಂಗಲ್ಡ್ ವಿತ್ ಆಯಿಲ್ ಎಂಬುದಾಗಿ ನೋಡ್ತೇವೆ. ಈ ಒಂದು ಒಲೆಯಲ್ಲಿ ಅಡಿಗೆ ಮಾಡದಂತಹ ವಿಚಾರಕ್ಕೆ ಬರುವಾಗ ಅಲ್ಲಿ ನಾವು ಮುಂದೆ ನೋಡುವಂತಹ ಒಂದು ಪದಪ್ರಯೋಗ, ಎಣ್ಣೆ ಬೆರೆಸಿದ ಹುಳಿಲ್ಲದ ಗೋಧಿ ಹಿಟ್ಟಿನ ಹೋಳಿಗೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಈ ಫೈನ್ ಫ್ಲೋರ್ ಗೋಧಿ ಹಿಟ್ಟು ಎಂಬುದಾಗಿರುವಾಗ ಇಟ್ ಸ್ಪೀಕ್ಸ್ ಆಫ್ ಪರ್ಫೆಕ್ಟ್ ಹ್ಯುಮ್ಯಾನಿಟಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಪರಿಪೂರ್ಣವಾದಂತಹ ಮನುಷ್ಯತ್ವವನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. ಈ ಹೋಳಿಗೆ ಎಂಬುದಾಗಿರುವಾಗ ಇದರ ಮೂಲವಾದಂತಹ ಒಂದು ಪದ ಪ್ರಯೋಗ ಇಟ್ಸ್ ಟು ಡಿಗ್ ಆರ್ ಪರ್ಫೋರೇಟ್ ಆರ್ ಪಿಯರ್ಸ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇದು ಚುಚ್ಚು ಅಥವಾ ರಂಧ್ರ ಮಾಡು ಎಂಬಂತಹ ಒಂದು ಪದ ಪ್ರಯೋಗವನ್ನು ಅದರಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇದು ನಮಗೆ ತಿಳಿಸುವಂತಹ ಒಂದು ಸಂಗತಿ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ಜೀವಿತ, ಆದ ಸಂಕಟದಲ್ಲಿ ದಾಟಿ ಹೋದಂತಹ ಒಂದು ಜೀವಿತ. ಇಟ್ ವಾಸ್ ಎ ಲೈಫ್ ಆಫ್ ಅಫ್ಲಿಕ್ಷನ್. ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ಜೀವಿತ ಇಟ್ ವಾಸ್ ಆಲ್ಸೋ ಅನ್ಲಿವನ್ಡ್, ಅಲ್ಲಿ ಅನ್ಲಿವನ್ಡ್, ಉಳಿ ಇಲ್ಲದ ಎಂಬುದಾಗಿರುವಾಗ ಸಿನ್ಲೆಸ್ ಪರ್ಫೆಕ್ಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ಜೀವಿತ ಅದು ಪಾಪ ರಹಿತವಾದಂತಹ ಪರಿಪೂರ್ಣತೆಯ ಒಂದು ಜೀವಿತ, ಇನ್ಕೇಪಬಲ್ ಆಫ್ ಸಿನ್ನಿಂಗ್, ಪಾಪ ಮಾಡಲಿಕ್ಕಾಗದಂತ ಒಂದು ಜೀವಿತದ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಮಾತ್ರ ಅಲ್ಲ, ಇಟ್ ವಾಸ್ ಮಿಂಗಲ್ಡ್ ವಿತ್ ಆಯಿಲ್, ಅದು ಎಣ್ಣೆ ಬೆರೆಸಿದ ಎಂಬುದಾಗಿರುವಾಗ ಇಟ್ ಸ್ಪೀಕ್ಸ್ ಆಫ್ ಹೋಲಿ ಕನ್ಸೆಪ್ಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದಂತ ಯೇಸು ಕ್ರಿಸ್ತನು ಅಥವಾ ಪವಿತ್ರಾತ್ಮನಿಂದ ಗರ್ಭಧರಿಸಲ್ಪಟ್ಟು ಕನ್ನೆಯಲ್ಲಿ ಹುಟ್ಟಿದಂತಹ ಒಂದು ವಿಷಯವನ್ನು ನಮಗೆ ಈ ಒಂದು ಎಣ್ಣೆ ಬೆರೆಸಿದ ಅಥವಾ ಮಿಂಗಲ್ಡ್ ಎಂಬಂತಹ ಒಂದು
ಆ ಒಂದು ಪದಪ್ರಯೋಗವನ್ನು ನಾವು ನೋಡುವಂತರು ಆಗಿದ್ದೇವೆ. ಮಾತ್ರವಲ್ಲ, ಆರ್ ಅನ್ಲಿವನ್ಡ್ ವೇಫರ್ಸ್ ಅನಾಯಿಂಟೆಡ್ ವಿತ್ ಆಯಿಲ್ ಎಂಬುದಾಗಿ ನೋಡ್ತೇವೆ. ಎಣ್ಣೆ ಹಾಕಿದ ಹುಳಿಲ್ಲದ ಕಡುಬುಗಳು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ವೇಫರ್ಸ್ ಎಂಬುದಾಗಿರುವಾಗ ದೇ ಆರ್ ಲೈಕ್ ಥಿನ್ ಕೇಕ್, ತೆಳುವಾದಂತ ಒಂದು ಹೋಳಿಗೆ. ಈ ಒಂದು ತೆಳುವಾದಂತ ಹೋಳಿಗೆ ಇಟ್ ಸ್ಪೀಕ್ಸ್ ಆಫ್ ಹ್ಯುಮಿಲಿಟಿ. ಇದು ದೀನತೆಯ ಕುರಿತಾಗಿ ತಿಳಿಸುವಂತ ಒಂದು ಸಂಗತಿ. ಕರ್ತನಾದಂತ ಯೇಸು ಕ್ರಿಸ್ತನ ಆ ಒಂದು ಪರಿಶುದ್ಧವಾದಂತ ಒಂದು ಮನುಷ್ಯತ್ವ, ಅದು ದೀನತೆಯಿಂದ ಕೂಡಿದಂತ ತಗ್ಗಿಸುವಿಕೆಯ ಮನುಷ್ಯತ್ವವಾಗಿ ನಾವು ನೋಡುವಂತರಾಗಿದ್ದೇವೆ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ ನಾವು ನೋಡ್ತೇವೆ. ಆತನು ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿದನು. ಅಂತಹ ಒಂದು ದೀನತೆ, ತಗ್ಗಿಸುವಿಕೆಯನ್ನು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ಎಣ್ಣೆ ಹಾಕಿದ ಎಂಬುದಾಗಿರುವಾಗ ಇಟ್ ವಾಸ್ ಅನಾಯಿಂಟೆಡ್ ವಿತ್ ಆಯಿಲ್ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಲೋಕದ ಸ್ವಾರ್ಥ 3ನೇ ಅಧ್ಯಾಯ 22ನೇ ವಚನದಲ್ಲಿ ವಿ ಸಿ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅನಾಯಿಂಟೆಡ್ ವಿತ್ ದ ಸ್ಪಿರಿಟ್. ಕರ್ತನಾದಂತ ಯೇಸು ಕ್ರಿಸ್ತನು ಮೇಲೆ ಅಲ್ಲಿ ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತ್ಮ ಮೇಲೆ ಹಿಡಿದಂತಹ ಒಂದು ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಎರಡನೇ ಈ ಒಂದು ಬೇಯಿಸಿದಂತ ಒಂದು ಅರ್ಪಣೆ ಕುರಿತಾಗಿ ನಾವು ಬರುವಾಗ ಕುಕ್ಡ್ ಆನ್ ಎ ಪ್ಯಾನ್ ಅಥವಾ ಫ್ಲಾಟ್ ಪ್ಲೇಟ್ ಎಂಬುದಾಗಿ ನಾವು ಹೇಳುವಂತರಾಗಿದ್ದೇವೆ. 5ನೇ ವಚನ ನಾವು ನೋಡ್ತೇವೆ, ಕಬ್ಬಿಣದ ಹಂಚಿನ ಮೇಲೆ ಸುಟ್ಟದ್ದು ಎಂಬುದಾಗಿ ನೋಡ್ತೇವೆ. ಈ ಕಬ್ಬಿಣದ ಹಂಚಿನ ಮೇಲೆ ಸುಟ್ಟದ್ದು ಎಂಬುದಾಗಿರುವಾಗ ಈ ಧಾನ್ಯ ಸಮರ್ಪಣೆಯ ಎಲ್ಲಾ ಪದಾರ್ಥಗಳು ಅಲ್ಲಿ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇರುವಂತಹ ಒಂದು ಬೇಯಿಸುವಿಕೆ ಅಥವಾ ಸುಡುವಿಕೆ. ಕರ್ತನಾದಂತ ಯೇಸು ಕ್ರಿಸ್ತನ ಬಹಿರಂಗ ಸೇವೆಯ ಒಂದು ಸಮಯದಲ್ಲಿ ನಾವು ಬರುವಾಗ ಅಲ್ಲಿ ಸುವಾರ್ತೆಗಳಲ್ಲಿ ನಾವು ಅನೇಕ ಸಂಗತಿಗಳನ್ನು ನಾವು ನೋಡುವಂತರಾಗಿದ್ದೇವೆ. ಆತನ ಎಲ್ಲಾ ಕಣ್ಣಿಗೆ ಕಾಣುವಂತ ಒಂದು ಬಾಧೆಗಳನ್ನು ನಾವು ಸ್ವಾರ್ಥಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ವಿ ಸಿ ಆಫ್ ದ ಫಿಸಿಕಲ್ ಸಫರಿಂಗ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದಂತ ಯೇಸು ಕ್ರಿಸ್ತನ ಆ ದೈಹಿಕವಾಗಿ ಅನುಭವಿಸಿದಂತಹ ಒಂದು ಬಾಧೆಗಳು, ಆತನ ಅನುಭವಿಸಿದಂತಹ ಕಷ್ಟಗಳ ಕುರಿತಾಗಿ ನೋಡುವಂತರಾಗಿದ್ದೇವೆ. ಇದು ಎಲ್ಲರಿಗೂ ಸಹ ತೋರಿಸಲ್ಪಟ್ಟಂತ ಅಥವಾ ಎಲ್ಲರಿಗೂ ಗೋಚರಿಸಲ್ಪಟ್ಟಂತಹ ಒಂದು ಬಾಧೆಗಳಾಗಿ ನಾವು ನೋಡುವಂತರಾಗಿದ್ದೇವೆ. ಅದರಲ್ಲಿ ಸಹ 5ನೇ ವಚನ ನೋಡ್ತೇವೆ, ಎಣ್ಣೆ ಬೆರೆಸದಂತಹ ಹುಳಿ ಇಲ್ಲದ ಗೋಧಿ ಹಿಟ್ಟು ಎಂಬುದಾಗಿ ನೋಡ್ತೇವೆ. 6ನೇ ವಚನಕ್ಕೆ ಬರುವಾಗ ನೋಡ್ತೇವೆ, ಅದನ್ನು ಚೂರು ಚೂರಾಗಿ ಮುರಿದು ಅದರ ಮೇಲೆ ಎಣ್ಣೆಯನ್ನು ಹೊಯ್ದು ನೈವೇದ್ಯ ಮಾಡಬೇಕೆಂಬುದಾಗಿ ನೋಡ್ತೇವೆ. ಪಾರ್ಟ್ ಇನ್ ಪೀಸಸ್ ಎಂಬುದಾಗಿ ನೋಡ್ತೇವೆ. ಕರ್ತನಾದಂತ ಯೇಸು ಕ್ರಿಸ್ತನ ಜೀವಿತ ನೋಡುವಾಗ ಜನರು ಆತನನ್ನು ನಡೆಸಿಕೊಂಡಂತ ರೀತಿಯನ್ನು ನಾವು ಇದರಲ್ಲಿ ನೋಡುವಂತಾಗಿದ್ದೇವೆ. ಕೆಲವರು ಆತನನ್ನು ಹೊಟ್ಟೆ ಬಾಕನೆಂಬುದಾಗಿ ಅವರು ಕರೆದರು, ಪಾಪಿಷ್ಟರ ಗಳೆನೆಂಬುದಾಗಿ ಕರೆದರು, ಈತನು ದೆವ್ವ ಹಿಡಿದು ಎಂಬುದಾಗಿ ಅನೇಕರು ಹೇಳುತ್ತಾ ಬಂದರು. ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಈ ಒಂದು ಸಂಗತಿಯನ್ನು ನಾವು ಅಲ್ಲಿ ಪಾರ್ಟ್ ಇನ್ ಪೀಸಸ್ ಎಂಬುದಾಗಿ ಹೇಳುವಂತಹ ಆ ಒಂದು ಪದಪ್ರಯೋಗದಲ್ಲಿ ನಾವು ನೋಡುವಂತಾಗಿದೆ. ಆಲ್ಸೋ ದೇ ಶುಡ್ ಪೋರ್ ಆಯಿಲ್, ಅಲ್ಲಿ ಅದರ ಮೇಲೆ ಎಣ್ಣೆಯನ್ನು ಹೊಯ್ದು ಎಂಬುದಾಗಿ ನೋಡ್ತೇವೆ. ಅದರ ಮೇಲೆ ಎಣ್ಣೆಯನ್ನು ಹೊಯ್ದು ಎಂಬುದಾಗಿಡುವಾಗ ಆತನ ಬಹಿರಂಗವಾದಂತಹ ಒಂದು ಸೇವೆಯಲ್ಲಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವನಾಗಿ ಮಾಡಿದಂತ ಒಂದು ಸೇವೆಯನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. 3ನೇ ಒಂದು ಅರ್ಪಣೆಗೆ ನಾವು ಬರುವಾಗ ಕುಕ್ಡ್ ಇನ್ ಎ ಫ್ರೈಯಿಂಗ್ ಪ್ಯಾನ್. 7ನೇ ವಚನದಲ್ಲಿ ನಾವು ನೋಡ್ತೇವೆ, ಬಾಂಡ್ಲೆಯಲ್ಲಿ ಪಕ್ವ ಮಾಡುವಂಥದ್ದು ಎಂಬುದಾಗಿ ನೋಡ್ತೇವೆ. ಕುಕ್ಡ್ ಇನ್ ದ ಫ್ರೈಯಿಂಗ್ ಪ್ಯಾನ್ ಎಂಬುದಾಗಿರುವಾಗ ಇದು ಒಲೆಯಷ್ಟು ಎಲ್ಲವೂ ಮುಚ್ಚಿದ ಸ್ಥಿತಿಯಲ್ಲಿ ಇಲ್ಲ, ಕಬ್ಬಿಣದ ಹಂಚಿನ ರೀತಿಯಲ್ಲಿ ಎಲ್ಲವೂ ಸಹ ಕಾಣಲ್ಪಡುವುದಿಲ್ಲ. ಆದರೆ ಇದರಲ್ಲಿ ಭಾಗಶಃ ನೋಡಬಹುದಾದಂತಹ ಒಂದು ಬಾಂಡ್ಲೆ, ಅದನ್ನು ನಾವು ಇದರಲ್ಲಿ ನಾವು ನೋಡುವಂತರಾಗಿದ್ದೇವೆ. ಕರ್ತನಾದಂತ ಯೇಸು ಕ್ರಿಸ್ತನ ಎಮೋಷನಲ್ ಸಫರಿಂಗ್ಸ್, ಆತ ಒಂದು ಮಾನಸಿಕವಾದಂತಹ ಒಂದು ಬಾಧೆಗಳು, ಭಾವನಾತ್ಮಕವಾದಂತಹ ಒಂದು ಬಾಧೆಗಳು, ಅದರ ವಿಚಾರವಾಗಿ ನಾವು ಈ ಬಾಂಡೆಯಲ್ಲಿ ಪಕ್ವ ಮಾಡಿದ್ದಂತರ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ಜೀವಿತದಲ್ಲಿ ಆತನ ಅಂತಿಮ ಹಂತದಲ್ಲಿ ತನ್ನ ಶಿಷ್ಯರೊಂದಿಗೆ ತೋರ್ಪಡಿಸಿದಂತಹ ಅನೇಕ ಸಂಗತಿಗಳು, ಗೆತ್ಸೆಮನೆ ತೋಟದಲ್ಲಿ ಆತನು ಹಾದು ಹೋದಂತಹ ಬಾಧೆಗಳು, ಆತನು 3 ಶಿಷ್ಯರನ್ನು ಆತನು ಕರೆದುಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನೆಂಬುದಾಗಿ ನೋಡ್ತೇವೆ. ಆತನು ಹೇಳಿದಂತ ಒಂದು ಮಾತು, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಎಂಬುದಾಗಿ ಹೇಳುವಾಗ ಆತನ ಒಂದು ಎಮೋಷನಲ್ ಸಫರಿಂಗ್, ಆ ಮಾನಸಿಕ ಒಂದು ಬಾಧೆಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ನಾವು ಅಲ್ಲಿ ನೋಡುವಂತರು ಆಗಿದ್ದೇವೆ. ಆತನ ಬಾಧೆಗಳನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ನಾವು ತಿಳ್ಕೊಡುವಂತರಾಗಿದ್ದೇವೆ. ಆದರೆ ತಂದೆಯಾದ ದೇವರು ಮಾತ್ರ ಆತನ ಬಾಧೆಗಳನ್ನು ಸಂಪೂರ್ಣವಾಗಿ ತಿಳ್ಕೊಡುವುದಕ್ಕೆ ಸಾಧ್ಯ ಎಂಬಂತ ಒಂದು ವಿಷಯವನ್ನು ಇದರಲ್ಲಿ ನೋಡುವಂತರಾಗಿದ್ದೇವೆ. 7ನೇ ವಚನದಲ್ಲಿ ನಾವು ನೋಡ್ತೇವೆ, ವಿತ್ ಆಯಿಲ್ ಎಂಬುದಾಗಿ ನೋಡ್ತೇವೆ, ಅದರ ಮೇಲೆ ಎಣ್ಣೆಯನ್ನು ಹೊಯ್ದು ಎಂಬುದಾಗಿರುವಾಗ ಅಲ್ಲಿಯೂ ಸಹ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವನಾಗಿ ಇದ್ದಂತಹ ವಿಷಯವನ್ನು ನಾವು
ನೋಡುವಂತರಾಗಿದ್ದೇವೆ. ಈ ಧಾನ್ಯ ಸಮರ್ಪಣೆಯನ್ನು ಅರ್ಪಿಸುವಂತ ಒಂದು ರೀತಿ, ಆ ಬೇಯಿಸಿದ ಸಮರ್ಪಣೆ, 3 ವಿಧವಾದಂತಹ ಒಂದು ಅರ್ಪಣೆಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಒಲೆಯಲ್ಲಿ ಅಡಿಗೆ ಮಾಡಿದ್ದು, ಕಬ್ಬಿಣದ ಹಂಚಿನ ಮೇಲೆ ಸುಟ್ಟದ್ದು, ಬಾಂಡೆಯಲ್ಲಿ ಪಕ್ವ ಮಾಡುವಂಥದ್ದು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇದರಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಹಾದು ಹೋದಂತಹ ಒಂದು ಅನೇಕ ಬಾಧೆಗಳು, ಪರೀಕ್ಷೆಗಳ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ದೇವರ ಚಿತ್ತವಾದರೆ ಮುಂದಿನ ಸಂಚಿಕೆಯಲ್ಲಿ ಈ ಧಾನ್ಯ ಸಮರ್ಪಣೆಯ ಇನ್ನೂ ಕೆಲವು ವಿಷಯಗಳನ್ನು ನೋಡುವರಾಗಿದ್ದೇವೆ. ಆತನ ಹೆಸರು ಮಹಿಮೆಯನ್ನು ಘನತೆಯನ್ನು ಹೊಂದಲಿ. ಆಮೆನ್. Beautiful words, wonderful words, wonderful words